Hello everyone, welcome to Sanmargaha classes. Let us see question number 9 of chapter Microorganisms, Friend and Foe. A method that can be adapted for the storage of vegetables is ಹಾಗಿದ್ರೆ ವೆಜಿಟೇಬಲ್ ಅನ್ನ ಸ್ಟೋರ್ ಮಾಡ್ಕೊಳ್ಳೋಕೆ ಯಾವ ಮೆಥಡ್ ಅನ್ನ ಯೂಸ್ ಮಾಡಬಹುದು? ಆಪ್ಷನ್ ಎ ಸಾಲ್ಟಿಂಗ್. ಎಲ್ಲದಕ್ಕೂ ಉಪ್ಪು ಹಾಕಿಟ್ರೆ, ಸಾಲ್ಟಿಂಗ್ ಅಂದ್ರೆ ಉಪ್ಪು ಹಾಕಿಡೋದು, ಎಲ್ಲದಕ್ಕೂ ಉಪ್ಪು ಹಾಕಿಟ್ರೆ ಅದ್ರ ಟೇಸ್ಟ್ ಚೇಂಜ್ ಆಗುತ್ತೆ, ಅದ್ರ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅಲ್ವಾ? ಸೊ ದಿಸ್ ಈಸ್ ರಾಂಗ್. ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ಫ್ರೀಸಿಂಗ್. ಅಗೇನ್ ಫ್ರೀಸ್ ಮಾಡಿದ್ರೆ ಏನಾಗುತ್ತೆ, ಅದ್ರೊಳಗಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಒಂಥರ ಕ್ರಿಸ್ಟಲ್ಸ್ ತರ ಆಗ್ಬಿಡುತ್ತೆ ಸೆಲ್ಸ್ ಎಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಫ್ರೀಸಿಂಗ್ ಈಸ್ ಆಲ್ಸೋ ರಾಂಗ್. ಫ್ರೀಸಿಂಗ್ ಮಾಡಿದ್ರೆ ಇಲ್ಲಿ ಸೆಲ್ಯುಲಾರ್ ಸ್ಟ್ರಕ್ಚರ್ ಚೇಂಜ್ ಆಗ್ಬಿಡುತ್ತೆ. ಆಪ್ಷನ್ ಸಿ ಡ್ರೈಯಿಂಗ್. ಡ್ರೈ ಅಂದ್ರೆ ಅಗೇನ್ ರಿಮೂವಿಂಗ್ ಆಫ್ ವಾಟರ್, ಮಾಯಿಶ್ಚರ್ ಕಂಟೆಂಟ್ ಅನ್ನ ರಿಮೂವ್ ಮಾಡಿಬಿಡ್ತಾರೆ, ಇಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಗುಡ್ ಮೆಥಡ್. ಆಪ್ಷನ್ ಡಿ ಕೋಲ್ಡ್ ಸ್ಟೋರೇಜ್. ಎಸ್, ದಿಸ್ ಒನ್ ಇಸ್ ಕರೆಕ್ಟ್. ಇಲ್ಲಿ ಕೋಲ್ಡ್ ಸ್ಟೋರೇಜ್ ಎಫೆಕ್ಟಿವ್ಲಿ ಸ್ಲೋಸ್ ಡೌನ್ ದೇರ್ ರೆಸ್ಪಿರೇಷನ್ ರೇಟ್ ಅಂಡ್ ಮೆಟಾಬಾಲಿಸಮ್ ಅಂತ ಹೇಳ್ತೀವಿ, ವಿದೌಟ್ altering their state. Therefore, option D, cold storage is correct. ಅದಕ್ಕೆ ಫ್ರಿಜ್ ಅಲ್ಲೆಲ್ಲ ಇಟ್ಕೊಂಡಿರ್ತಾರೆ ತರಕಾರಿ ಅಲ್ವಾ? ದಿಸ್ ಇಸ್ ದ ರೀಸನ್. ಥ್ಯಾಂಕ್ ಯು.